ನಮಸ್ಕಾರ ವೀಕ್ಷಕರೇ, ಇವರು ನಮ್ಮ ಪೇಷಂಟ್ ಖಾದರ್ ಬಿ ಅಂತ ಸಿಂಧನೂರಿಂದ ಬಂದಿದ್ದಾರೆ. ಅವ್ರೀಗ ನಮ್ ಕಡೆ ಫಾಲೋ ಅಪ್ ಅಲ್ಲಿ ಇದ್ದು 4 ತಿಂಗಳಾಯ್ತು. 4 ತಿಂಗಳಿನ ಮುಂಚೆ ಅವರು ಗಂಟ್ಲಲ್ಲಿ ನೋವಿದೆ ಮೇಡಮ್, ಊಟ ನುಂಗುವಾಗ ತ್ರಾಸ ಆಗ್ತಾ ಇದೆ, ಉಗುಳು ನುಂಗೋಕು ನನಗೆ ತುಂಬಾ ಪ್ರಾಬ್ಲಮ್ ಇದೆ ಅಂತ ನಮ್ ಕಡೆ ಬಂದಿದ್ರು. ಅವರು ಬಂದ್ ಕೂಡ್ಲೇನೆ ನಾವು ಇಮಿಡಿಯೇಟ್ ಆಗಿ ಸ್ಕ್ಯಾನಿಂಗ್ ಆದ್ಮೇಲೆ ಅವ್ರ ಗಂಟ್ಲಲ್ಲಿ ಎಂಡೋಸ್ಕೋಪಿ ಮಾಡಿ ಅಲ್ಲಿಂದ ಒಂದು ತುಕಡಿ ತಗೊಂಡು ಟೆಸ್ಟಿಗೆ ಕಳಿಸಿದ್ವಿ. ಅದು ಬಯೋಪ್ಸಿ ರಿಪೋರ್ಟ್ ಬಂದ್ಮೇಲೆ ಅವ್ರ ಕಾಯಿಲೆ ಮತ್ತೆ ಅದು ಡಯಾಗ್ನೋಸಿಸ್ ನಾವು ಕಂಡು ಹಿಡಿದು ಅದ್ರ ಮೇಲೆ ಅವರಿಗೆ ಕಿಮೋಥೆರಪಿ ಅಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಈಗ ಕಿಮೋಥೆರಪಿ ತಗೊಂಡು ಇದು 4ನೇ ಸೈಕಲ್ ಅಲ್ಲ ಅಮ್ಮ? 4ನೇ ಸೈಕಲ್ ಈಗ ನಮ್ ಕಡೆ ಬಂದಿದ್ದಾರೆ. ಈಗ ಪೇಷಂಟ್ ಕಡೆಯಿಂದಾನೇ ಕೇಳೋಣ ಅವ್ರಿಗೆ ಏನ್ ಪ್ರಾಬ್ಲಮ್ ಇತ್ತು, ಈಗ ಟ್ರೀಟ್ಮೆಂಟ್ ಇಂದ ಅವ್ರಿಗೆ ಏನೇನ್ ಅನುಕೂಲ ಆಗಿದೆ, ಏನ್ ತ್ರಾಸ ಆಗ್ತಾ ಇದೆ ಎಲ್ಲ ಅವ್ರ ಕಡೆಯಿಂದಾನೇ ಕೇಳೋಣ. ಖಾದರ್ ನಮಸ್ಕಾರ, ಮಾತಾಡ್ರಿ. ನೀವು ಯಾವ ಊರಿಂದ ಬಂದಿದ್ದೀರಿ? ನಾವು ಸಿಂಧನೂರಿಂದ ಬಂದಿವ್ರಿ. ನೀವು ಬಂದಾಗ ಮೊದಲು ಏನ್ ಪ್ರಾಬ್ಲಮ್ ಇತ್ತಮ್ಮ? ದನಿ ಬರಕ ತ್ರಾಸ ಆಗ್ತಿತ್ರಿ, ದನಿ ಬೇಸ್ ಬರ್ತಿದ್ದಿಲ್ಲ ರೀ. ಇವಾಗ ಅದಕ್ಕಿಂತ ಸ್ವಲ್ಪ ಬೇಸ್ ಆಗಿತ್ರಿ. ಈಗ ಸ್ವಲ್ಪ ಮೊದ್ಲಿಗಿನ ಈಗ ಸ್ವಲ್ಪ ಪರವಾಗಿಲ್ಲ. ಚಕ್ರ ಜಾಸ್ತಿ ಬಂದು ವಾಮಿಂಟ್ ಆಗ್ತಿತ್ತು ರೀ, ಅದು ಇವಾಗ ಆಗ್ತಾ ಇಲ್ಲ ರೀ. ಅದನ್ನು ಕಡಿಮೆ ಆಗಿದೆ. ಇದು ಊಟ ನುಂಗೋಕೆ ಎಲ್ಲ ಏನ್ ಪ್ರಾಬ್ಲಮ್ ಇದೆ? ಊಟ ಎಲ್ಲ ಚೆನ್ನಾಗ್ ಮಾಡ್ತಿದ್ದೀರಾ? ನೀವು ಬಂದ್ ಕೂಡ್ಲೆ ವೈದ್ಯರು ಏನ್ ಹೇಳಿದ್ರು ನಿಮ್ಗೆ? ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಹೇಳಿದ್ರು. ಎಂಡೋಸ್ಕೋಪಿ ಮಾಡಿಸ್ಬೇಕು, ಸ್ಕ್ಯಾನಿಂಗ್ ಐತಿ, ಸ್ಕ್ಯಾನ್ ಮಾಡಿದ್ಮೇಲೆ ನಾವ್ ಏನಂತ ಹೇಳ್ತೀವಿ ಅಂತ ಹೇಳಿದ್ರು. ಸ್ಕ್ಯಾನ್ ಮಾಡಿ ಎಂಡೋಸ್ಕೋಪಿ ಮಾಡಿದ್ಮೇಲೆ ನಮ್ಗೆ ಮುಂದಿನ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆಯ್ತು, ಇದು ಆಪರೇಷನ್ ಆಗಿನ ಮುಂಚೆ ಕಿಮೋಥೆರಪಿ ಮಾಡೋಣ ಅಂತ ನಿಮ್ಗೆ ಇಂಜೆಕ್ಷನ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಈಗ ಎಷ್ಟನೇ ಕಿಮೋಥೆರಪಿ ಆಗಿದೆ ನಿಮ್ದು? 4ನೇ ಕಿಮೋ ಆಗೈತ್ರಿ. ಈಗ 4ನೇ ಕಿಮೋ ಮುಗಿದಿದೆ. ಈ ಸರಿ 4ನೇ ಕಿಮೋ ಬಂದಿದ್ರಿ? ಹೌದು. ಪ್ರತಿ ಕಿಮೋಥೆರಪಿಗಿನ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂತ ಬರ್ತಾ ಇದ್ದೀರಾ? ಮಾಡ್ತಿದ್ದೀವಿ. 3ನೇ ಕಿಮೋ ಏನೋ ಸರಿ ಆಯ್ತ್ರಿ. 4ನೇ ಕಿಮೋಗನೆ ಬ್ಲಡ್ ಸ್ವಲ್ಪ ಬಿಳಿ ರಕ್ತ ಕಣಗಳು ಕಡಿಮೆ ಬಂದಿದೆ. ವೀಕ್ಷಕರೇ, ಇವರು ಈಗ 4ನೇ ಕಿಮೋಥೆರಪಿಗೆ ನಮ್ ಕಡೆ ಬಂದಿದ್ರು. ಬ್ಲಡ್ ಟೆಸ್ಟ್, ಸಿಬಿಸಿ ಮತ್ತೆ ಕ್ರಿಯಾಟಿನಿನ್ ರೆಗ್ಯುಲರ್ ಆಗಿ ನಾವು ಪ್ರತಿ ಕಿಮೋಗಿನ ಮುಂಚೆ ಮಾಡಿಸ್ತಾ ಇದ್ವಿ. ಈ ಸರಿ ಅವರಿಗೆ ಬಿಳಿ ರಕ್ತ ಕಣಗಳು ಅಂದ್ರೆ WBC ಕೌಂಟ್ ಕಡಿಮೆ ಬಂದಿದೆ. ಹಾಗಾಗಿ ಸ್ವಲ್ಪ ಕಿಮೋ ವಿತ್ ಹೋಲ್ಡ್ ಮಾಡಿದೀವಿ. ಅಂದ್ರೆ WBC ಕೌಂಟ್ ಯಾಕೆ ಕಡಿಮೆ ಆಗುತ್ತೆ ಕಿಮೋಥೆರಪಿನಲ್ಲಿ ಅಂದ್ರೆ, ಕಿಮೋಥೆರಪಿ ಇಂಜೆಕ್ಷನ್ ಕೊಟ್ಟಾಗ ಬೋನ್ ಮ್ಯಾರೋ ಮೇಲೆ ಅದು ಕೆಲಸ ಮಾಡೋದ್ರಿಂದ ಬಿಳಿ ರಕ್ತ ಕಣಗಳು ಕಡಿಮೆ ಆಗೋ ಚಾನ್ಸಸ್ ಸಂಭವ ಇರುತ್ತೆ. ಎಲ್ಲಾ ಪೇಷಂಟ್ಗೂ ಕಡಿಮೆ ಆಗೋದಿಲ್ಲ, ಕೆಲವೊಂದು ಪೇಷಂಟ್ ಅಲ್ಲಿ ಕಡಿಮೆ ಆಗುತ್ತೆ. ಆ ತರ ಆದಾಗ ಏನಾಗುತ್ತೆ, ಪೇಷಂಟ್ಗೆ ಸುಸ್ತಾಗೋದು, ಸ್ವಲ್ಪ ನಡೆದ್ರು ಆಯಾಸ ಆದಂಗ ಆಗೋದು, ಜ್ವರ ಬಂದಂಗ ಆಗೋದು, ನಾಲಿಗೆಲ್ಲ ಕಹಿ ಅನ್ಸೋದು, ಏನ್ ಊಟ ಮಾಡೋಕೋದ್ರು ವಾಂತಿ ಬಂದಂಗ ಆಗೋದು, ಈ ತರ ಆಗ್ತಾ ಇರ್ತೈತಿ. ಅವಾಗ ಸಿಬಿಸಿ ಕ್ರಿಯಾಟಿನ್ ಮಾಡಿಸಿದಾಗ ಬಿಳಿ ರಕ್ತ ಕಣಗಳು ಕಡಿಮೆ ಇದ್ರೆ ಇಮಿಡಿಯೇಟ್ ಪೇಷಂಟ್ಗೆ ಬಾ ಅಂತ ಹೇಳ್ತೇವೆ ನಾವು. ಬಂದ್ ಕೂಡ್ಲೇನೆ ಅವ್ರಿಗೆ GCSF ಅಂದ್ರೆ ಗ್ರೋತ್ ಫ್ಯಾಕ್ಟರ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ. ಅದನ್ನ ಬಿಳಿ ರಕ್ತ ಕಣಗಳು ಎಷ್ಟು ಕಡಿಮೆ ಆಗಿದೆ ನೋಡ್ಕೊಂಡು ಆ ಇಂಜೆಕ್ಷನ್ ಕೊಟ್ಟು ಪೇಷಂಟ್ಗೆ ಸ್ವಲ್ಪ ರಿಕವರಿಗೆ ಟೈಮ್ ಕೊಡ್ತೇವೆ. 1 ವಾರ ಇಲ್ಲ 10 ದಿನ ಟೈಮ್ ಕೊಟ್ಟು ಮತ್ತೆ ಸಿಬಿಸಿ ರಿಪೀಟ್ ಮಾಡಿಸ್ತೇವೆ. ಅವಾಗ WBC ಕೌಂಟ್ ನಾರ್ಮಲ್ ಬಂದಿತ್ತಂದ್ರೆ ನೆಕ್ಸ್ಟ್ ಕಿಮೋಗೆ ನಾವು ಪ್ರೊಸೀಡ್ ಆಗ್ತೇವೆ. ಸರಿ, ನೆಕ್ಸ್ಟ್ ಇಂಜೆಕ್ಷನ್ 2 ತಗೊಂಡೋಗ್ರಿ. 10 ದಿನ ಆದ್ಮೇಲೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಮತ್ತೆ ಕಿಮೋ ಹಾಕುತ್ತೆ. ಥ್ಯಾಂಕ್ಸ್.